ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತು ಸಂಕ್ರಾಂತಿ ಹಬ್ಬ. ತಮ್ಮ ಎಲ್ಲ ಸ್ನೇಹಿತರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ಅನಾದಿ ಕಾಲದಿಂದಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸ್ತೇವೆ. ನಮ್ಮೆಲ್ಲ ಧರ್ಮಗಳು ಪ್ರಕೃತಿಗೆ ಸಂಪರ್ಕ ಇರುವಂಥ ಹಬ್ಬಗಳೇ. ಇದು ಸಂಕ್ರಾಂತಿ ಹಬ್ಬ ಇನ್ನೂ ವಿಶೇಷವಾಗಿ ಪ್ರಕೃತಿಗೆ ತುಂಬ ಹತ್ತಿರವಾದ ಹಬ್ಬ. ಭೂಮಿ, ನೀರು, ಗಾಳಿ, ಆಕಾಶ, ಅಗ್ನಿ ಈ ಪಂಚಭೂತಗಳಿಗೆ ತುಂಬ ಹತ್ತಿರವಾಗಿ ಆಚರಿಸೋ ಹಬ್ಬ ಇದು. ಅದೇ ರೀತಿ ನಮ್ಮ ಸಾಕು ಪ್ರಾಣಿಗಳಾದ ಹಸುಗಳು ಇಂಥದಕ್ಕೆ ಪೂಜೆ ಸಲ್ಲಿಸುವ ದೊಡ್ಡ ಹಬ್ಬ. ಸ್ನೇಹಿತರೆ, ಈ ಸಂಕ್ರಾಂತಿ ಹಬ್ಬ ತುಂಬ ವಿಶೇಷವಾದ ಹಬ್ಬ ಅನ್ನೋದರಲ್ಲಿ ಎರಡು ಮಾತಿಲ್ಲ, ಸಂದೇಶನೇ ಇಲ್ಲ. ಇತ್ತೀಚೆಗೆ ಕೆಲವರು ಈ ಹಬ್ಬ ದಿನಗಳಂದರೆ ಸ್ವಲ್ಪ ತಾತ್ಸಾರದಿಂದ ನೋಡ್ತಾರೆ. ಅದರಿಂದ ಆ ಥರ ಭಾವನೆ ಇಟ್ಕೋಬಾರ್ದು. ನಮ್ಮ ಹಬ್ಬಗಳು ತುಂಬ ಪವಿತ್ರ, ತುಂಬ ವಿಶೇಷ, ತುಂಬ ಪ್ರಕೃತಿ ರಿಲೇಟೆಡ್ ಆಗಿರೋದ್ರಿಂದ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು. ಹಬ್ಬ ಬಂದಿರೋ ದಿವಸದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಇದು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಮತ್ತು ನಮ್ಮ ಸುಖ ಶಾಂತಿ, ನಮ್ಮ ನೆಮ್ಮದಿಗೆ, ನಾವು ನಮ್ಮ ಸಬ್ಜೆಕ್ಟ್ ಪ್ರಕಾರ ಎಲ್ಲರೂ ಧನವಂತರಾಗೋಕ್ಕೆ, ಆರೋಗ್ಯವಂತರಾಗೋಕ್ಕೆ, ನೆಮ್ಮದಿವಂತರಾಗೋಕ್ಕೆ ಇದು ಸಹಕಾರಿನೂ ಸಹ ಆಗುತ್ತೆ. ಸ್ನೇಹಿತರೆ, ಕೆಲವು ಕಡೆ ನಮ್ಮ ಕರ್ನಾಟಕದಲ್ಲಿ ಇದನ್ನು ಹುಗ್ಗಿ ಅಂತಲೂ ಕರೀತಾರೆ. ಸಂಕ್ರಾಂತಿ ಹಬ್ಬ ದಿವಸ ಎಳ್ಳು ಬೆಲ್ಲ ಹಂಚಿ ಒಬ್ರಿಗೊಬ್ರು ಸಂತೋಷ ಪಡೋದು, ನೆಂಟರಿಷ್ಟ್ರ ಮನೆಗಳಿಗೆ ಹೋಗಿ ಬರೋದು, ಈ ಅವರೆಕಾಯಿ, ಕಡಲೆಕಾಯಿ ವಿಶೇಷವಾಗಿ ಬೇಯಿಸಿ ತಿನ್ನೋದು, ಈ ಥರ ನಾನಾ ಈ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಈ ಥರ ಮಾಡಿಕೊಂಡು ಊಟ ಮಾಡೋದು, ಈ ಥರ ತುಂಬ ವಿಶೇಷವಾದ ಹಬ್ಬ ಇದು. ನಮ್ಮ ಜನರ ಒಬ್ರಿಗೊಬ್ಬರ ಪ್ರೀತಿ, ವಿಶ್ವಾಸ, ರಿಲೇಷನ್ಶಿಪ್ಪು ಜಾಸ್ತಿ ಆಗೋಕ್ಕೆ ಈ ಹಬ್ಬ ಹರಿದಿನಗಳು ತುಂಬ ಮಹತ್ವ ಇದೆ. ಈ ಸಂಕ್ರಾಂತಿ ಅಂತೂ ಇದರಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಸ್ನೇಹಿತರೆ, ಈ ಹಬ್ಬ ಬಂದರೆ ಸಾಕು, ದನಕರುಗಳಿಗೆಲ್ಲ ಸ್ನಾನ ಮಾಡಿಸೋದು, ಪೂಜೆ ಮಾಡೋದು, ಈ ಬೆಂಕಿ ಹಾಕಿ ಬೆಂಕಿ ದಾಟಿಸೋದು, ಇದೆಲ್ಲ ನಮ್ಮ ಪ್ರಕೃತಿಯಲ್ಲಿ ಒಂದು ಪದ್ಧತಿ. ಸ್ನೇಹಿತರೆ, ಈ ಹಬ್ಬ ಹರಿದಿನಗಳನ್ನ ಬಿಟ್ಟರೆ ಕೆಲವರು ಹೇಳ್ತಾ ಇರ್ತಾರೆ, ಭಾರತ ದೇಶದಲ್ಲಿ ನಮ್ಮ ಹಿಂದೂ ಧರ್ಮ ಅಥವಾ ನಮ್ಮ ಸನಾತನ ಧರ್ಮ ನಶಿಸಿ ಹೋದರೆ ಪ್ರಪಂಚನೇ ಇರಲ್ಲ ಅನ್ನೋ ಥರ. ಇದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿನ ಎಲ್ಲರೂ ಆಚರಣೆ ಮಾಡಿ ಬೇರೊಬ್ಬರಿಗೂ ತಿಳಿಸಿ ಈ ಹಬ್ಬದ ಬಗ್ಗೆ, ಮಹತ್ವದ ಬಗ್ಗೆ ವೈಜ್ಞಾನಿಕವಾಗಿ ಅಥವಾ ಪೌರಾಣಿಕವಾಗಿ ಎಷ್ಟು ಕಾಲದಿಂದ ಇದನ್ನು ಆಚರಿಸ್ತಾರೆ, ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಒಂದು ಡಾಕ್ಯುಮೆಂಟ್ರಿ ಥರ ರಿಲೀಸ್ ಮಾಡೋದು. ಯಾರಾದರೂ ಇದಕ್ಕೆ ನಮ್ಮ ಸನಾತನ ಧರ್ಮದ ಬಗ್ಗೆ ವಿಶೇಷ ಆಸಕ್ತಿ ಇರೋರು ಅಥವಾ ನಮ್ಮ ಗೌರ್ಮೆಂಟೇ ಈ ಕೆಲಸ ಮಾಡಿದರೆ ಜನರಿಗೆ, ಪ್ರಪಂಚಕ್ಕೂ, ನೆಕ್ಸ್ಟ್ ಜನ್ರೇಷನ್ಗೂ ಇದು ಅನುಕೂಲ ಆಗುತ್ತೆ. ಈ ಕೆಲಸವನ್ನು ಯಾರಾದರೂ ಶ್ರದ್ಧಾ ವಹಿಸಿ ಮಾಡಿದರೆ ಒಳ್ಳೆಯದು. ಸ್ನೇಹಿತರೆ, ಈ ಹಬ್ಬ ಡೈರೆಕ್ಟಾಗಿ ನಮ್ಮ ಜನರ ಜೀವನದಲ್ಲಿ ಈ ಪ್ರಕೃತಿ ಜೊತೆಯಲ್ಲಿ ಒಂದು ಬಾಂಧವ್ಯ ಇರೋದರಿಂದ ಇದು ನಮ್ಮ ಆರೋಗ್ಯದ ಮೇಲೆ ಮತ್ತು ನಮ್ಮ ಇದು ನಮ್ಮ ಧನವಂತ ಅಂದರೆ ನಮ್ಮ ಪ್ರೋಗ್ರೆಸ್ದ ಬಗ್ಗೆನೂ ಒಂದು ಮಹತ್ವವಾದ ಕಾರ್ಯ ಆಗುತ್ತದೆ. ಈ ಪ್ರಕೃತಿ ಮಾತೆಯನ್ನು ಬಿಟ್ಟು ಬದುಕಲು ಯಾರೂ ಸಾಧ್ಯ ಇಲ್ಲ.
ಎಲ್ಲರೂ ಈ ಪಂಚಭೂತಗಳು ಅಂತೀವಲ್ಲ, ನೀರು, ಭೂಮಿ, ಆಕಾಶ, ಅಗ್ನಿ, ವಾಯು, ಆಮೇಲೆ ಈ ನವಗ್ರಹಗಳು ಅಂತೀವಲ್ಲ. ಆ್ಯಕ್ಚುಲಿ ಇವತ್ತು ಹೇಳಬೇಕಾದ್ರೆ ಸೂರ್ಯದೇವರು, ಸೂರ್ಯಗ್ರಹ ಅಂತೀವಲ್ಲ, ಅದು ಧನುರಾಶಿಯಿಂದ ಮಕರ ರಾಶಿಗೆ ಇವತ್ತು ಪ್ರವೇಶಿಸ್ತಾ ಇದ್ದಾರೆ ಸೂರ್ಯದೇವರು. ಇದು ವಿಶೇಷ ಇವತ್ತಿನಿಂದ. ಆಮೇಲೆ ನಮ್ಮ ಸನಾತನ ಪದ್ಧತಿಯಲ್ಲಿ 6 ತಿಂಗಳು ದಕ್ಷಿಣಾಯನ ಪುಣ್ಯಕಾಲ, 6 ತಿಂಗಳು ಉತ್ತರಾಯಣ ಪುಣ್ಯಕಾಲ ಅಂತ ಆಗೋದು ಇವತ್ತಿನಿಂದನೇ. ಸಾಮಾನ್ಯವಾಗಿ ಈ ದಿನ ಜನವರಿ 14, 15 ಬರ್ತದೆ. ಇದೇ ಟೈಮ್ಗೆ ಕೇರಳದಲ್ಲಿರುವ ಅಯ್ಯಪ್ಪ ಸ್ವಾಮಿಯ ಈ ಮಂಡಲ್ ಪೂಜೆ ಅನ್ನೋದು ಮುಕ್ತಾಯವಾಗಿ ಮುಂದೆ ಅಲ್ಲಿ ಒಂದು ಜ್ಯೋತಿ ದರ್ಶನವೂ ಆಗುತ್ತದೆ. ಈ ಹಬ್ಬ ತುಂಬ ವಿಶೇಷವಾಗಿರುವುದರಿಂದ ಪ್ರತಿಯೊಬ್ಬ ಹಿಂದೂಗಳು, ಪ್ರತಿಯೊಬ್ಬ ಸನಾತನಿಗಳು, ಪ್ರತಿಯೊಬ್ಬ ಜನರು ಈ ಹಬ್ಬದ ಬಗ್ಗೆ ತಿಳ್ಕೊಂಡು ಆಚರಣೆ ಮಾಡಿ ಸುಖ ಸಂತೋಷಗಳನ್ನು ಅನುಭವಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.